ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಎಲಿಯನ ಸೇವೆಯನ್ನು 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯದಿಂದ ನಾವು ನೋಡ್ತೀವಿ. ಶಕ್ತಿಯುತವಾಗಿ ಅಹಾಬನ ಕಾಲದಲ್ಲಿ ಸೇವೆ ಮಾಡಿದಂತಹ ಒಬ್ಬ ಪ್ರವಾದಿಯಾಗಿದ್ದನು ಎಲಿಯನು. ಎಲಿಯನ ಸಂಗಡ ಎಲಿಯನ ಕೈಗೆ ನೀರು ಒಯ್ತಾ ಇದ್ದಂತಹ ಒಬ್ಬ ಶಿಷ್ಯನಾಗಿದ್ದನು ಎಲೀಷ. ನಿರಂತರವಾಗಿ ಎಲಿಯನ ಸಂಗಡವೇ ಇದ್ದು ಸೇವೆಯನ್ನು ಮಾಡುತ್ತಾ, ಎಲಿಯನ ಸೇವೆ ಮಾಡುತ್ತಾ, ಅದರ ಜೊತೆಯಲ್ಲಿ ದೇವರ ಸೇವೆಗೆ ಸಹಕಾರಿಯಾಗಿ ನಿಂತಹ ಒಬ್ಬ ವ್ಯಕ್ತಿಯಾಗಿದ್ದನು ಎಲೀಷನು. ಈಗ ಎಲಿಯನ ಒಂದು ಸೇವೆಯ ಅಂತ್ಯ ಬಂದಿದೆ. 2ನೇ ಅಧ್ಯಾಯದ ಆರಂಭದಿಂದಲೇ ನಾವು ನೋಡಬೇಕಾದ್ರೆ ಎಲಿಯನು ಸ್ವರ್ಗಾರೋಹಣವಾಗುವಂತಹ ಒಂದು ಸಂದರ್ಭ ಬಂದಿದೆ ಎಂಬುದನ್ನು ನೋಡ್ತೀವಿ. ಎಲಿಯನು ಎಲೀಷನೊಡನೆ ಗಿಲ್ಬಿಟ್ಟು ಬೆತೇಲ್ಗೆ ಹೋಗ್ತಾನೆ. ಬೆತೇಲ್ನಲ್ಲಿ ಅವರು ಅಲ್ಲೇ ಇರುವಂಥ ಒತ್ತಾಯ ಮಾಡಿದ್ರೂ ಸಹ ಎಲೀಷ ಇರೋದಿಲ್ಲ. ಅಲ್ಲಿಂದ ಎರಿಕೋವಿನಿಂದ ಯೋರ್ದಾನ್ಗೆ ಎಲ್ಲ ಹೋಗ್ತಾರೆ. ಶಿಷ್ಯರುಗಳೆಲ್ಲ ಹೇಳ್ತಾರೆ, ಇಲ್ಲೇ ಇದ್ದುಬಿಡು, ನಿಮ್ಮ ದಾಸ ಅಥವಾ ನಿಮ್ಮ ಯಜಮಾನ ಪರಲೋಕಕ್ಕೇರಿ ಹೋಗ್ತಾನೆ ಅಂತ ಹೇಳಿದಾಗ ಇವನು ಗೊತ್ತು, ಸುಮ್ಮನೆ ಇರ್ರಿ ಅಂತೇಳಿ ಎಲಿಯನ ಸಂಗಡವೇ ಹೋಗ್ತಾನೆ. ಯೋರ್ದಾನನ್ನು ದಾಟಿ ಮುಂದೆ ಹೋಗ್ತಾರೆ. ಮುಂದೆ ಹೋದಂಥ ಸಮಯದಲ್ಲಿ ಎಲೀಷನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಬಿಟ್ಟು ಹೋಗ್ತಾನೇ ಇಲ್ವಲ್ಲ ನೀನು. ಸರಿ, ನಾನು ಹೋಗೋಕ್ಕೆ ಸಮಯ ಹತ್ರ ಬಂದಿದೆ. ನಾನು ಹೋಗೋಕ್ಕಿಂತ ಮುಂಚೆ ನಾನು ನಿನಗೇನು ಮಾಡಬೇಕು ಎಂಬುದಾಗಿ ಎಲೀಷನಿಗೆ ಕೇಳಿದಾಗ ಎಲೀಷ ಹೇಳುವಂತಹ ಒಂದೇ ಒಂದು ಮಾತು ಏನು ಗೊತ್ತಾ? ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಕೆಲವು ಸಂದರ್ಭಗಳಲ್ಲಿ ನಮಗೆ ಒಂದು ರೀತಿಯಲ್ಲಿ ತಪ್ಪಾದಂತಹ ಒಂದು ಮನೋಭಾವ ಬರ್ತದೆ ಈ ಒಂದು ವಾಕ್ಯ ಕೇಳಿದಾಗ. ಯಾಕೆಂದರೆ ಗುರುವಿಗಿಂತ ಡಬಲ್ ಆಗಿ ಆತ್ಮನ ಶಕ್ತಿ ಹೊಂದ್ಕೋಬೇಕು ಎಂಬುದಾಗಿ ಎಲೀಷ ಕೇಳಿದ್ನಲ್ಲ, ಸರಿನಾ ಅನ್ನೋದು ನಮಗೆ ಒಂದು ಅನ್ನಿಸ್ತದೆ. ಆದರೆ ಆ ಎಲೀಷ ಕೇಳಿದ್ದರಲ್ಲಿ ಬೇರೊಂದು ಆ್ಯಂಗಲ್ನಲ್ಲಿ ನೋಡಿದಾಗ ಅರ್ಥ ಇದೆ. ಯಾಕೆ? ಎಲಿಯನ ಆತ್ಮದ ಶಕ್ತಿಯಿಂದ ಆತನು ಅನೇಕ ಅದ್ಭುತಗಳನ್ನು ಮಾಡ್ತಾನೆ, ರಾಜರುಗಳನ್ನು ಎದುರಾಕ್ಕೊಳ್ತಾನೆ, ಮಾತಾಡ್ತಾನೆ, ಅನೇಕ ಅದ್ಭುತಗಳನ್ನು ಮಾಡ್ತಾನೆ. ಆದರೆ ಎಲೀಷನಿಗೆ ಒಂದು ವಿಷಯ ಗೊತ್ತು, ಎಲಿಯನ ಕಾಲದ ನಂತರ ಸೇವೆ ಮಾಡಬೇಕು ಅಂದರೆ ಎಲಿಯನ ಶಕ್ತಿ ಇದ್ರೆ ಆಗಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚು ಶಕ್ತಿ ಬೇಕು ಎಂಬುದಾಗಿ ತಿಳಿದುಕೊಂಡಂತಹ ಎಲಿಯನಿಗೆ ಕೇಳ್ತಾನೆ, ನಿನಗಿದ್ದಂತಹ ಆತ್ಮನ 2 ಪಟ್ಟು ಶಕ್ತಿ ಬೇಕು ನನಗೆ. ಯಾಕೆಂದರೆ ನಾನು ಸೇವೆ ಮಾಡಬೇಕು ಅಂದರೆ, ನಾನು ಈ ರಾಜರುಗಳ ಮುಂದೆ ಅಥವಾ ಈ ಜನರ ಮುಂದೆ ಸೇವೆ ಮಾಡಬೇಕು ಅಂದರೆ ಈ ಆತ್ಮನ ಶಕ್ತಿ ಸಾಲ. ಮುಂದೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಬರಬಹುದು, ಇಕ್ಕಟ್ಟಿನ ಪರಿಸ್ಥಿತಿ ಬರಬಹುದು. ಅದನ್ನು ಎದುರಿಸಬೇಕು ಅಂದರೆ ನನಗೆ ನಿನ್ನ ಆತ್ಮದ 2 ಪಾಲು ಶಕ್ತಿ ಬೇಕು. ಹಾಗೆ ದೇವರ ಎಲಿಯನ ಸಂಗಡ ಮಾತಾಡ್ತಾನೆ, ಕೇಳ್ತಾನೆ. ದೇವರ ವಾಕ್ಯ ನಾವು ನೋಡ್ತೇವೆ, ಅವನಲ್ಲಿ ಅದೇ ಡಬಲ್ ಪೋಷನ್ ಶಕ್ತಿ ಬರುತ್ತೆ. ಮುಂದಿನ ಅಧ್ಯಾಯಗಳನ್ನ ಓದಿದ್ರೆ ಗೊತ್ತಾಗುತ್ತೆ, ಎಲಿಯ ಮಾಡಿದ್ದಕ್ಕಿಂತ ಡಬಲ್ ಅದ್ಭುತಗಳನ್ನು ಎಲೀಷ ತನ್ನ ಸೇವೆಯಲ್ಲಿ ಮಾಡುವುದಾಗಿ ನಾವು ನೋಡಬಹುದು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಈ ದಿವಸಗಳಲ್ಲಿ ಕಳೆದ ವರ್ಷದಲ್ಲಿದ್ದಂತಹ ಶಕ್ತಿ ಸಾಲದು ಇವತ್ತು ನಿಲ್ಲುವುದಕ್ಕೆ, ಇವತ್ತಿರುವಂಥ ಶಕ್ತಿ ಸಾಲದು ನಾಳೆ ನಿಲ್ಲುವುದಕ್ಕೆ. ಒಂದೊಂದು ದಿನಗಳು ಶತ್ರುವಿನ ಆಕ್ರಮಣ, ಶತ್ರುವಿನ ತಂತ್ರಗಳು ಹೆಚ್ಚಾಗುತ್ತಾ ಬರುವಾಗ ಆತ್ಮನ ಶಕ್ತಿ ಹೆಚ್ಚಾಗದಿದ್ದರೆ, ಆತ್ಮನ ಬಲ ಹೆಚ್ಚಾಗದಿದ್ದರೆ ನಾವು ಸೋಲುವುದು ಗ್ಯಾರಂಟಿ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಆತ್ಮದ ಶಕ್ತಿಯನ್ನು ದೇವರೇ ನನ್ನ ಮೇಲೆ ಕಳುಹಿಸಪ್ಪ. ಕಳೆದ ವಾರ ಇದ್ದಂತಹ ರೀತಿಯಲ್ಲಿ ಅಲ್ಲಪ್ಪ, ಕಳೆದ ದಿವಸ ಇದ್ದ ಹಾಗೆ ಅಲ್ಲ ಸ್ವಾಮಿ, ಇಂದಿರುವಂಥ ರೀತಿಯಲ್ಲಿ ಅಲ್ಲ ಸ್ವಾಮಿ. ನಾಳೆ ದೇವರೇ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬಲಶಾಲಿಯಾಗಿ ನಿಲ್ಲುವಂತಹ ಒಂದು ಆತ್ಮನ ಶಕ್ತಿ ನನ್ನ ಮೇಲೆ ಕಳುಹಿಸಪ್ಪ. ಯಾಕೆಂದರೆ ಶತ್ರುವಾದ ಸೈತಾನನು ಅನೇಕ ರೀತಿಯ ತಂತ್ರಗಳನ್ನ ಹೆಣೆದು ನಿಮ್ಮನ್ನು ಬೆಳೆಸುವುದಕ್ಕಾಗಿ ಪ್ರಯತ್ನ ಮಾಡುವಾಗ ಅನೇಕ ತಂತ್ರಗಳನ್ನ ಎಳೆದು ನಮ್ಮನ್ನು
ತನ್ನ ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವಾಗ ದೇವರಾತ್ಮನ ಶಕ್ತಿ ಕಳೆದ ದಿವಸಗಳಿಗಿಂತ ಹೆಚ್ಚಾದಂತಹ ಅನುಭವ ನಮ್ಮಲ್ಲಿ ಉಂಟಾಗುವಾಗ ಮಾತ್ರ ಒಂದು ಜಯಕರವಾದಂತಹ ಕ್ರೈಸ್ತ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಆತ್ಮನ ಶಕ್ತಿ ನನ್ನ ಮೇಲೆ ಇಳಿದು ಬರಲಿ ಅಪ್ಪ, ನಿನ್ನ ಆತ್ಮನ ಶಕ್ತಿ ಇನ್ನೂ ಹೆಚ್ಚಾಗಿ ನನ್ನ ಮೇಲೆ ಇಳಿದು ಬರಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕರ್ತನ ಮುಖವನ್ನು ನೋಡುತ್ತಾ ಹೇಳೋಣ, ದೇವರೇ ಕಳೆದ ವಾರಕ್ಕಿಂತ ಕಳೆದ ದಿವಸಕ್ಕಿಂತ ಹೆಚ್ಚಾದಂಥ ಶಕ್ತಿಯನ್ನು ದೇವರೇ ನನ್ನ ಮೇಲೆ ಕೊಟ್ಟು ದೇವರೇ ಆ ಶಕ್ತಿಯೊಂದಿಗೆ ಮುಂದೆ ಸಾಗುವುದಕ್ಕೆ ದೇವರೇ ನೀನು ಸಹಾಯ ಮಾಡು, ನನ್ನನ್ನು ಬಲಪಡಿಸು. ದಿನೇ ದಿನೇ ಆತ್ಮನ ಶಕ್ತಿ ವೃದ್ಧಿ ಹೊಂದಿದವರಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ಶತ್ರುವಿನ ಆ ಕೋಟೆಯ ಮಧ್ಯದಲ್ಲೂ ಸಹ, ಶತ್ರುವಿನ ತಂತ್ರದ ಮಧ್ಯದಲ್ಲೂ ಸಹ ಜಯವನ್ನು ಹೊಂದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಕಣ್ಣುಗಳನ್ನ ಮುಚ್ಚೋಣ, ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಈ ದಿವಸ ನಿನ್ನ ಆತ್ಮನ ಶಕ್ತಿ ಹೆಚ್ಚಾಗಿ ನಮ್ಮ ಮೇಲೆ ಸುರಿಸಪ್ಪ. ಕಳೆದ ದಿನಕ್ಕಿಂತ ಹೆಚ್ಚಾದ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಕಳೆದ ದಿವಸದ ಆತ್ಮನ ಶಕ್ತಿಯಿಂದ ಇಂದು ಜೀವಿಸಕ್ಕಾಗಲ್ಲ, ಇಂದಿನ ಆತ್ಮನ ಶಕ್ತಿಯಿಂದ ಮುಂದೆ ಜೀವಿಸಕ್ಕಾಗಲ್ಲ ಸ್ವಾಮಿ. ಇನ್ನು ಸೈತಾನನು ದೊಡ್ಡ ದೊಡ್ಡ ತಂತ್ರಗಳು ನಡೆಯುವಾಗ ಅವನನ್ನು ಸೋಲಿಸುವಂತಹ, ಅವನ ಮೇಲೆ ಜಯ ಹೊಂದುವಂತಹ ಆತ್ಮನ ಶಕ್ತಿಯನ್ನು ದೇವರೇ ನಮ್ಮ ಮೇಲೆ ನೀನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.